ನಮಸ್ಕಾರ ರೀ ಮತ್ತು ನಮ್ಮ ಎಲ್ಲ ಜವಾರಿ ಮಂದಿಗೆ ಮತ್ತೊಮ್ಮೆ ನಮ್ಮ UK ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ನಿನ್ನೆ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಪೂರ್ತಿ ನೋಡಿದ್ದೀವಿ. ಪಾಸ್ಟ್ ಟೆನ್ಸ್ ಒಳಗೆ ಇರ್ತಕ್ಕಂಥ 4 ಕಾಲದ ವಾಕ್ಯಗಳನ್ನು ನೋಡಿದ್ದೀವಿ. ಹಾಗೆ ಇವತ್ತು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಜ್ಯೋತಿಷಿಗಳ ಕಾಲ ಅಂತ ಕರಿತೀವಿ ನೋಡಿ, ಭವಿಷ್ಯತ್ ಕಾಲ ಅಂತ ಮುಂದೆ ಆಗೋದನ್ನು ಹೇಳ್ತಕ್ಕಂಥದ್ದು. ಭವಿಷ್ಯತ್ ಕಾಲದ ಬಗ್ಗೆ ನೋಡೋಣ. ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ಏನಂತ ಕರಿತೀವಿ? ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ಯಾವ ಟೆನ್ಸ್? ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಒಳಗೂ ಕೂಡ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಒಳಗೆ ಇದ್ದಂಗೆ 4 ಕಾಲಗಳು. ಅದರ ಮೊದಲನೇದು ಯಾವುದು? ಇನ್ ಡೆಫಿನಿಟ್ ಫ್ಯೂಚರ್ ಟೆನ್ಸ್. ಇನ್ ಡೆಫಿನಿಟ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಂದ್ರೆ ಅನಿರ್ದಿಷ್ಟ ಭವಿಷ್ಯತ್ ಕಾಲ. ಓಕೆ, ಅನಿರ್ದಿಷ್ಟ ಭವಿಷ್ಯತ್ ಕಾಲ. ಆಸ್ ಇಟ್ ಈಸ್ ಸೇಮ್ ರೀ. ಅದಂಗ ಪ್ರೆಸೆಂಟ್ದಾಗ ಅನಿರ್ದಿಷ್ಟ ಹೇಳಿಕೆ ಏನು ಹೇಳ್ತಿತ್ತು, ಅನಿರ್ದಿಷ್ಟ ಕ್ರಿಯೆ ಏನು ಹೇಳ್ತಿತ್ತು, ಹಂಗ ಪಾಸ್ಟ್ದೊಳಗೆ ಹೆಂಗೆ ಹೇಳ್ತಿತ್ತು, ಅದೇ ರೀತಿ ಭವಿಷ್ಯತ್ದೊಳಗ ಅನಿರ್ದಿಷ್ಟತೆ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಏನು ಸಮಯದ ರೆಸ್ಟ್ರಿಕ್ಷನ್ ಇರಂಗಿಲ್ಲ, ನಿರ್ದಿಷ್ಟತೆ ಇರಂಗಿಲ್ಲ. ಅಂತ ವಾಕ್ಯಗಳನ್ನ ಮುಂದೆ ಮಾಡುವೆನು ಅಂತಕ್ಕಂಥ ಒಂದು ಕ್ರಿಯೆಯನ್ನು ಹೇಳುವಾಗ ನಾವೇನ್ ಮಾಡ್ತೀವಿ? ಈ ಭವಿಷ್ಯತ್ ಕಾಲವನ್ನ ನಾವು ಬಳಸ್ತೀವಿ. ಉದಾಹರಣೆಗೆ ನಾಳೆ, ನಾಡಿದ್ದು, ಅಚ್ಚಿ ನಾಡ್ದ, ಮತ್ ಮುಂದೆ ಯಾವಾಗ ಆಗೋದನ್ನ ನಾವು ಇವತ್ತು ಮಾತಾಡ್ತಿರ್ತೀವಿ ಇಬ್ಬರು ಮಂದಿ ಗೆಳೆಯರು ಕೂತ್ಕೊಂಡು. ಅದರ ಬಗ್ಗೆ ಹೇಳುವಾಗ ನಾವು ಈ ಇನ್ ಡೆಫಿನಿಟ್ ಫ್ಯೂಚರ್ ಟೆನ್ಸ್ ಬಳಕೆಯನ್ನ ಮಾಡ್ತೀವಿ. ಇನ್ ಡೆಫಿನಿಟ್ ಫ್ಯೂಚರ್ ಟೆನ್ಸ್ ಸೂತ್ರ ನೋಡೋಣ. ಮೊದಲ ಫಾರ್ಮುಲಾ: ಸಬ್ಜೆಕ್ಟ್ ಬೇಕ್ರಿ, ವರ್ಬ್ ಬೇಕ್ರಿ, ಅಬ್ಜೆಕ್ಟ್ ಬೇಕ್ರಿ. ಆದ್ರೆ ಏನಾಗಿತ್ತು? ಅನಿರ್ದಿಷ್ಟ ವರ್ತಮಾನ ಕಾಲದೊಳಗ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಅಬ್ಜೆಕ್ಟ್ ಅಂತ ಹೇಳಿ ಮುಗಿಸಿ ಏನಾಗಿತ್ತು ಅಂದ್ರೆ ರೂಲ್ಸ್ ಹೇಳ್ತಿತ್ರಿ. ಅದ ಪಾಸ್ಟ್ ಟೆನ್ಸ್ ಒಳಗೆ ಏನಾಯ್ತು? V1 ಇದ್ದಿದ್ದ V2 ಆಯ್ತು. ಆದ್ರೆ ಇಲ್ಲಿ ಹೆಂಗಿದೀಪ ಅಂತಂದ್ರೆ ವರ್ಬ್ದೊಳಗೆ ಏನೂ ಚೇಂಜ್ ಆಗಂಗಿಲ್ಲ. ಅದಕ್ಕಿಂತ ಮುಂಚೆ ಒಂದು ಹೆಲ್ಪಿಂಗ್ ವರ್ಬ್ ಬರ್ತಾವ್ರಿ, ಎರಡು: ಶಾಲ್ ಆರ್ ವಿಲ್ ಪ್ಲಸ್ ವರ್ಬ್ ಪ್ಲಸ್ ಅಬ್ಜೆಕ್ಟ್. ನಮ್ಮ ಸೂತ್ರ ಕ್ಲಿಯರ್ ಅದ ರೀ. ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ ವರ್ಬ್ ಪ್ಲಸ್ ಅಬ್ಜೆಕ್ಟ್. ಇದು ನಮ್ಮ ಇನ್ ಡೆಫಿನಿಟ್ ಫ್ಯೂಚರ್ ಟೆನ್ಸ್ ದ ಫಾರ್ಮುಲಾ. ಹಾಗಾದ್ರೆ ಈ ಫಾರ್ಮುಲಾಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಬರೀನಪ್ಪ ಅಂತಾರೆ? ಉದಾಹರಣೆಯನ್ನ ಬರೀನು. ಎಲ್ಲ ನಮಗೆ ಗೊತ್ತದ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಸಿಂಗ್ಯುಲರ್ ರೀ. ಸಿಂಗ್ಯುಲರ್ ಆಗಿದ್ರು ಪ್ರನೌನ್ ಏನೇನು ಬರ್ತಾವು? ಫಸ್ಟ್ ಪರ್ಸನ್ ಐ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಸಿ, ಇಟ್. ಈ ಸಿ ಇಟ್. ಹಂಗ ಪ್ಲೂರಲ್: we, you, they. ಓಕೆ, ಇಲ್ಲಿ ನಮಗೆ ಉಳಿಕಿದ್ದಂತೂ ಹೋಯ್ತು. ನಾವು ಕ್ರಿಯಾಪದನ ಬರಿತೀವಿ, ಅಬ್ಜೆಕ್ಟ್ ಬರಿತೀವಿ. ಆದ್ರೆ ಶಾಲ್ ಮತ್ತು ವಿಲ್ ಎಲ್ಲಿ ಹಚ್ಬೇಕು ಅಂತ ಒಂದು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಥಂಡಿ ದಿನದಾಗ ಆಯ್ ಥಂಡಿ ಇದ್ದಾಗ ಏನ್ ಮಾಡ್ತಾಳು? ಶಾಲ್ ಹೊಚ್ಕೊತಾಳು. ಇದೊಂದು ತಲೆಯಾಗಿರ್ಲಿ. ಶಾಲ್ ಯಾರು ಹೊಚ್ಕೊಳ್ತಾರೋ? ಆಯ್ ಹೊಚ್ಕೊಳ್ತಾಳು. ಅಂದಾಗ ಇಲ್ಲಿ ಆಯ್ ಮುಂದೆ ಶಾಲ್ ಹಚ್ಬೇಕ್ರಿ. ಉಳಿಕಿದ ಕಡೆ ಅಲ್ಲ ವಿಲ್ಲರಿ. ವಿ ವಿಲ್, ಯು ವಿಲ್, ದೇ ವಿಲ್, he will, she will, it will. ವರ್ಬ್ ಯಾವ್ದಿತ್ತು ನಮ್ದ? ಗೋ. ಬರದ್ ಬಿಡ್ರಿ. ಗೋ ಟು ಸ್ಕೂಲ್. ಹಂಗ ಗೋ ಟು ಸ್ಕೂಲ್. ಇದನ್ನ ಕನ್ನಡದೊಳಗ ಹೆಂಗ್ ಹೇಳ್ತೀವಿ? ಆಲ್ರೆಡಿ ಏನಾಗೈತಿ ನಮಗ ಪ್ರೆಸೆಂಟ್ ಟೆನ್ಸ್ ಒಳಗು 4 ಕನ್ನಡದೊಳಗಿನ ಉದಾಹರಣೆಗಳನ್ನ ಹೇಳೇನಿ. ಅಲ್ಲಿ ಏನ್ ಬರ್ತತಿ? ಹೋಗುತ್ತೇನೆ, ಹೋಗುತ್ತಿದ್ದೇನೆ, ಹೋಗಿದ್ದೇನು, ಹೋಗಿದ್ದೇನೆ, ಹೋಗುತ್ತಾ ಇದ್ದೇನೆ. ಹಂಗ ಇದಕ್ಕೆ ಬಂದಿರೋದ್ರ ಪಾಸ್ಟ್ ಟೆನ್ಸ್ ಬಂದಿರೋದ ಏನ್ರಿ? ಪಾಸ್ಟ್ ಟೆನ್ಸ್ ಬಂದಾಗ
ಹೋಗಿದ್ದೇನು, ಹೋಗುತ್ತಿದ್ದೆನು, ಹೋದೆನು, ಹೋಗುತ್ತಾ ಇದ್ದೆನು. ಹಾಗ ಇಲ್ಲಿ ನಮ್ಮ ಇದ್ರೊಳಗೆ ಬಂದಾಗ ಫ್ಯೂಚರ್ ಟೆನ್ಸ್ ಒಳಗೆ ಬಂದಾಗ ನಾನು ಶಾಲೆಗೆ ಹೋಗುವೆನು, ಹೋಗುವೆನು. ಸಿಂಪಲ್ ರೀ. ಅಲ್ಲಿ ತ ಬರ್ತಿತ್ತು ಎತ್ರಾಗ ವರ್ತಮಾನ ಕಾಲದೊಳಗ, ಭೂತ್ ಕಾಲದಾಗ ದ ಬರ್ತಿತ್ತು. ಇಲ್ಲೇನ್ ಬರ್ತತಿ, ವ ಅಂತಕ್ಕಂಥ ಪ್ರತ್ಯಯ ಬರ್ತದ. ನೋಡ್ರಿ, ನಾನು ಶಾಲೆಗೆ ಹೋಗುವೆನು, ನಾವು ಶಾಲೆಗೆ ಹೋಗುವೆವು, ಹೋಗುವೆವು. ನೀನು ಶಾಲೆಗೆ ಹೋಗುವಿ, ನೀವು ಶಾಲೆಗೆ ಹೋಗುವಿರಿ, ಅವನು ಶಾಲೆಗೆ ಹೋಗುವನು, ಅವಳು ಶಾಲೆಗೆ ಹೋಗುವಳು, ಅದು ಶಾಲೆಗೆ ಹೋಗುವುದು, ಅವರು ಶಾಲೆಗೆ ಹೋಗುವರು. ಇದು ಪಾಸಿಟಿವ್ ಆತ್ರಿ. ಇನ್ನು ನೆಗೆಟಿವ್ ಹೇಳ್ಬೇಕಾದಾಗ ಟೆನ್ಷನ್ ತಗೊಳಂಗಿಲ್ಲ. ಯಾಕೆ ಹೇಳ್ರಿ, ನೆಗೆಟಿವ್ ಮಾಡ್ಬೇಕಾದಾಗ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ನೀವು ಏನಪ್ಪಾ ಅಂತಾರ, ಸಬ್ಜೆಕ್ಟ್ ಆದ ನಂತರ ಯಾವ್ದು ಹೆಲ್ಪಿಂಗ್ ವರ್ಕ್ ಬರುತ್ತೆ ಅದ್ರ ಮುಂದೆ ಏನ್ ಹಚ್ಬೇಕು, ನಾಟ್ ಹಚ್ಬೇಕು. ಐ ಶಾಲ್ ನಾಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ಲ, ನಾವು ಶಾಲೆಗೆ ಹೋಗುವುದಿಲ್ಲ. ಸೇಮ್ ಎಲ್ಲದ್ರೊಳಗು ಹಂಗ ಬರ್ತದ. ಒಂದ್ ತಲೆಯಾಗಿರ್ಲಿ, ಹೆಲ್ಪಿಂಗ್ ವರ್ಬ್ ಫಸ್ಟ್ ಹೆಲ್ಪಿಂಗ್ ವರ್ಬ್ ಆದ್ಗೇಸಿ ನಾಟ್ ಹಚ್ಚೋದು. ಹೆಲ್ಪಿಂಗ್ ವರ್ಬ್ ಒಮ್ಮೆ ಎರಡೆರಡು ಬರ್ತಾವ್ರಿ. ಎರಡೆರಡು ಬಂದಾವು, ಎರಡು ಆದ ನಂತರ ಹಚ್ಚೋಂಗಿಲ್ರಿ ನಾಟ್, ಫಸ್ಟ್ದ ಆದ ನಂತರನ ಹಚ್ಬೇಕು. ಸೊ ಇದು ಅರ್ಥ ಆಗೈತೆ ಅಂತ ತಿಳ್ಕೊಂಡೇನಿ. ಫ್ಯೂಚರ್ ಟೆನ್ಸ್ ದ ಮೊದಲ ಕಾಲ ಏನಪ್ಪಾ ಅಂದ್ರ ಇನ್ ಡೆಫಿನಿಟ್ ಫ್ಯೂಚರ್ ಟೆನ್ಸ್, ಅಂದ್ರೆ ಭವಿಷ್ಯತ್ತಿನಲ್ಲಿ ಆಗ್ತಕ್ಕಂಥ ಕ್ರಿಯೆಯ ಬಗ್ಗೆ ಅನಿರ್ದಿಷ್ಟವಾಗಿ ಹೇಳ್ತಕ್ಕಂಥ ಕ್ರಿಯೆಯನ್ನ ನಾವು ಇದು ವಾಕ್ಯವನ್ನ ನಾವೇನಂತ ಕರಿತೀವಿ, ಇನ್ ಡೆಫಿನಿಟ್ ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ತಲೆಯಾಗಿರ್ಲಿ, ಸರ್ ಬರೀ ಪ್ರಣೋನಟ ಎಕ್ಸಾಂಪಲ್ ತಗೊಂಡ್ ಹೇಳ್ತಾರೆ ನೀವು, ಹೆಸರುಗಳದು ಬಂದ್ರೆ ಹೆಂಗ್ರಿ ಅಂದ್ರೆ ಹೆಸರುಗಳೆಲ್ಲ ಇಲ್ಲೇ ಬರ್ತಾವ್ರಿ. ಎಲ್ಲಿ, ಥರ್ಡ್ ಪರ್ಸನ್. ನಮ್ಮದ ನಿಮ್ದ ಮಾತಾಡ್ತೀವಿ, ಹೆಸರು ಬರಂಗಿಲ್ರಿ. ನಂದ ನಿಂದ ಅಂತಾನೆ ಮಾತಾಡ್ತೀವಿ. ಮತ್ತೊಬ್ಬನ ಬಗ್ಗೆ ಹೇಳುವಾಗ ಮಾತ್ರ ಹೆಸರುಗಳು ಬರ್ತಾವ. ಅಂದಾಗ ಆ ಹೆಸರು ಎಲ್ಲೆಲ್ಲಿ ಬರ್ತಾವಲ್ಲ ಥರ್ಡ್ ಪರ್ಸನ್ ರೂಲ್ಗಳು ಅಪ್ಲೈ ಆಗ್ತಾವು. ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಹಿ, ಶಿ, ಇಟ್ ಮತ್ತು ದೇ ಇವುಗಳಿಗೆ ಏನು ಅಪ್ಲೈ ಆಗ್ತಾವಲ್ಲ ಅದರ್ ರೂಲ್ಗಳು ಅಪ್ಲೈ ಆಗ್ತಾವ. ಇನ್ನ ಇನ್ ಡೆಫಿನಿಟ್ ಫ್ಯೂಚರ್ ಟೆನ್ಸ್ ಆದ ನಂತರ ನೆಕ್ಸ್ಟ್ ಟೆನ್ಸ್ ಯಾವ್ದ್ರ ನಮ್ದ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವೆಲ್ಲಿ ಬಳಸ್ತೀವಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಅಪೂರ್ಣ ಭವಿಷ್ಯತ್ ಕಾಲ ಅಂತ ಕರಿತೀವಿ ನಾವು. ಅಪೂರ್ಣ ಭವಿಷ್ಯತ್ ಕಾಲ. ಅಪೂರ್ಣ ಭವಿಷ್ಯತ್ ಕಾಲ ಅಂದ್ರೆ ಏನಪ್ಪಾ ಅಂದ್ರ, ಏನೋ ಒಂದು ಟ್ರಿಪ್ ಪ್ಲಾನ್ ಅಥವಾ ಏನೋ ಒಂದು ಪ್ಲಾನ್ ಮಾಡಿರ್ತೀರಿ ನೀವು ಎಲ್ಲರೂ ಕೂಡ ಕೂತ್ಕೊಂಡು. ಅವಾಗ ಏನಕತಿ, ಒಂದು ಟೈಮ್ ಹೇಳ್ತಾರೆ ನೀವು ಯಾರಿಗೆ, ನಿಮ್ಮ ದೋಸ್ತರಿಗೆ. ದೋಸ್ತ ಹರ್ಯಾಗಿದ್ದ 6:30 ಅಂದ್ರೆ ಗಾಡಿ ಬರ್ತತಿ, ರೆಡಿ ಇರುತ್ತೆ. ನೋಡ್ರಿ, ಗಾಡಿ ಇನ್ನ ಬಂದಿಲ್ಲ, ನಾಳಿದು ಇನ್ನ ಆಗಿಲ್ಲ, ಆದ್ರೆ ನಾವು ಆಗಾವ್ ಹೇಳಾಕತ್ತೀವಿ ಅವಂಗ ಆ ಟೈಮ್ಗೆ ಏನು ಆಕ್ಷನ್ ನಡೆಯಾಕತ್ತತಿ ಅಂತೇಳಿ. ಯಾವ ಟೈಮ್ಕ, ನಾಳೆ ಟೈಮ್ ಹೇಳಿರ್ತಿರ್ಲಿ ನೀವು, ಇಷ್ಟು 6 ಗಂಟೆಕಂದ್ರ ಅಂದ್ರೆ ನಾಳೆ 6 ಗಂಟೆಗೆ ಈ ಆಕ್ಷನ್ ನಡೀತಿರ್ತತಿ ಅನ್ನೋದನ್ನ ನಾವು ಅಜುಮ್ಷನ್ ಮಾಡ್ಕೊಂಡು, ಅಂದ್ರೆ ಕಲ್ಪನೆ ಮಾಡ್ಕೊಂಡು ಹೇಳ್ತೀವಿ. ಯಾಕೆ ಹೇಳ್ರಿ, ಅದನ್ನ ನಮ್ ಪ್ಲಾನ್. ಒಟ್ಟ ಫ್ಯೂಚರ್ ಟೆನ್ಸ್ ಏನ್ರಿ, ಬರೀ ಪ್ಲಾನಿಂಗ್ ನೋಡ್ರಿ, ತಿರುಕಣ ಕನಸು ಇದ್ದಂಗಿದೆ. ಅಲ್ಲಿ ಅದನ್ನ ಅಜುಮ್ಷನ್ ಮಾಡಿ ಹೇಳುವಾಗ ನಾವು ಏನ್ ಬಳಸ್ತೀವಿ, ಈ ಅಪೂರ್ಣ ಭವಿಷ್ಯತ್ ಕಾಲವನ್ನ ಬಳಸ್ತೀವಿ. ಇದರ ಫಾರ್ಮುಲಾ ಏನು, ಫಾರ್ಮುಲಾ ಏನಪ್ಪಾ ಅಂತಾರ, ಸಬ್ಜೆಕ್ಟ್ ಇದ್ದಂಗ ಐತ್ರಿ, ಶಾಲ್ ಆರ್ ವಿಲ್ಲು ಅದರಿ. ಅದ್ ಆದ ನಂತರ ಬಿ ಬರ್ತದ್ರಿ, ಬಿಇ ಬಿ. ಬಿ ಬಂದ ನಂತರ ನೋಡ್ರಿ, ಕಂಟಿನ್ಯೂಸ್ ಆಗಿ ಕಂಪಲ್ಸರಿ ಏನಿರುತ್ತಪ್ಪ ಅಂದ್ರೆ ವರ್ಬ್ಕ ING ಫಾರ್ಮ್ ಹತ್ತದ. ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್ ಕ್ಲಾಸ್.
ಸೂತ್ರ ನೆನಪಿಟ್ಕೊಡ್ರಿ. ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ ಬಿ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ಬರೀನ್ರಿ. ಆಲ್ರೆಡಿ ನಾವು ವಿಲ್ ಶಾಲ ಎಲ್ಲಿ ಹಚ್ಬೇಕು ಅನ್ನೋದಂತ ಹೇಳೈತಿ. ಐ ಮುಂದೆ ಮಾತ್ರ ಶಾಲ ಹಚ್ಚೋದು, ಉಳಿಕಿದ ಕಡೆ ಎಲ್ಲ ವಿಲ್ ಹಚ್ಬೇಕು. ಮುಂದೆ ಏನರಿ? ಬಿ ಗೋಯಿಂಗ್ ಟು ಸ್ಕೂಲ್. ಬಿ ಗೋಯಿಂಗ್ ಟು ಸ್ಕೂಲ್ ಆಸ್ ಇಟ್ ಈಸ್, ಸೇಮ್ ಎಲ್ಲ ಕಡೆ. ಬರ್ದ್ರೆ we will be going to school. You will be going to school, they will be going to school, he will be going to school, she will be going to school, it will be going to school. ಸೊ ಇಲ್ಲಿ ಇದನ್ನ ಇದ್ರಾಗ ಬರೀನ್ರಿ, ಎದ್ರೊಳಗ ಕನ್ನಡದೊಳಗ. ನಾನು ಶಾಲೆಗೆ ಪ್ರೆಸೆಂಟ್ದೊಳಗೆ ಏನ್ ಬಂದಿತ್ರಿ? ಹೋಗುತ್ತಿದ್ದೇನೆ ಬಂದಿತ್ರ. ಭೂತದೊಳಗೆ ಏನ್ ಬಂದಿತ್ತು? ಹೋಗುತ್ತಿದ್ದೇನು ಬಂದಿತ್ತ. ಇದು ಹೋಗುತ್ತಿರುವೆನು ಅಂದ್ರ ನಾಳಿದ ಅಥವಾ ನಾಡದಿಂದ ಮುಂದಿನ ನಾವು ಹೇಳಕತ್ತೀವಿ. ಹಂಗ ನಾವು ಶಾಲೆಗೆ ಹೋಗುತ್ತಿರುವೆವು, ನೀವು ಶಾಲೆಗೆ ಹೋಗುತ್ತಿರುವಿರಿ, ಅವನು ಶಾಲೆಗೆ ಹೋಗುತ್ತಿರುವನು, ಅವಳು ಶಾಲೆಗೆ ಹೋಗುತ್ತಿರುವಳು, ಅದು ಶಾಲೆಗೆ ಹೋಗುತ್ತಿರುವುದು, ಅವರು ಶಾಲೆಗೆ ಹೋಗುತ್ತಿರುವರು. ಇದನ್ನ ನೆಗೆಟಿವ್ ಮಾಡೋದು ಈಜಿ ರೀ. ವಿಲ್ ಮುಂದೆ ಏನ್ ಹಾಕ್ಬೇಕು? ನಾಟ್. ಶಾಲ್ ಮುಂದ ನಾಟ್. ನೋಡ್ರಿ, ನಕಾರಾತ್ಮಕ ವಾಕ್ಯ ಅನ್ನತ್ಲ ಎಲ್ಲದ್ರೊಳಗೆ ಕನ್ನಡ ಒಂದ ಸೇಮ್ ಬರ್ತೈತ್ರಿ. ಫ್ಯೂಚರ್ ಟೆನ್ಸ್ದೊಳಗ ಹೋಗುವುದಿಲ್ಲ, ಭೂತಕಾಲದೊಳಗ ಹೋಗಿಲ್ಲ, ಇದ್ರೊಳಗ ವರ್ತಮಾನ ಕಾಲದೊಳಗ ಹೋಗುತ್ತಿಲ್ಲ, ಹೋಗುತ್ತಿಲ್ಲ, ಹೋಗಿಲ್ಲ, ಹೋಗುವುದಿಲ್ಲ. ಹಂಗ ಇಲ್ಲಿ ನೋಡ್ರಿ, ನಾನು ಶಾಲೆಗೆ ಹೋಗುವುದಿಲ್ಲ, ಅವರು ಶಾಲೆಗೆ ಹೋಗುವುದಿಲ್ಲ. ಇದನ್ನ ಹೋಗುತ್ತಿರುವುದಿಲ್ಲ ಅಂತಾನು ಬರಿಬೋದ್ರಿ ನಾವು. ಐತ್ರಿ. ಇಲ್ಲಿಗೆ ನಮ್ಮದು ಫ್ಯೂಚರ್ ಟೆನ್ಸ್ನ ಅಪೂರ್ಣ ಭವಿಷ್ಯತ್ ಕಾಲ ಎರಡನೇ ವಾಕ್ಯ ತಿಳಿದತಿ ಅಂತ ಅನ್ಕೊಂಡಿನಿ. ನೋಡ್ರಿ, ಇದ್ರಾಗ ನೆನಪಿಡ್ಬೇಕಾಗಿದ್ದೇನು? ಫ್ಯೂಚರ್ ಟೆನ್ಸ್ ಒಳಗ ನಾ ಏನ್ ಎಲ್ಲಾ ಕಾಲದೊಳಗೆ ಒಂದೊಂದು ನೆನಪಿಡ್ಬೇಕಂತೇಳಿ ಒಂದೊಂದು ಅದಾವ್ರಿ. ಭಾಳ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿಲ್ಲ. ಶಾಲೆ ಎಲ್ಲಿ ಹಚ್ತೀವಿ ಅನ್ನೋದು ನೆನಪಿಡ್ಬೇಕ್ರಿ. ಎಲ್ಲಿ ಶಾಲೆ ಎಲ್ಲಿ ಹಚ್ತೀವಿ ಅನ್ನೋದು ನೆನಪಿಡ್ಬೇಕು. ಇಡೀ ಫ್ಯೂಚರ್ ಟೆನ್ಸ್ದಾಗ ಅದೊಂದು ನೆನಪಿದ್ರೆ ಸಾಕು, ಉಳಿಕಿದ್ದೆಲ್ಲ ಸೇಮ್ ಬರ್ತಾವ್ರಿ. ಇನ್ನು ಇದು ಆದ ನಂತರ ಮುಂದಿನ ಯಾವ್ದ್ರಿ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ರೀ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಪೂರ್ಣ ಭವಿಷ್ಯತ್ ಕಾಲ. ಇದನ್ನ ಯಾವ ಸಂದರ್ಭದಾಗ ಬಳಸ್ತೀವಿ ನೋಡ್ರಿ? ಕಾಲಗಳನ್ನ ನಾವು ಯಾವ ವಾಕ್ಯವನ್ನ ಯಾವ ಸಂದರ್ಭದಾಗ ಬಳಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಅವತ್ತು ನೆನಪಿಟ್ಕೊಂಡಿದ್ವಿ ಅಂದ್ರೆ ಆಯಾ ಸಂದರ್ಭದಾಗ ಅವನ್ನ ಬಳಸಾಕ್ ಅನುಕೂಲ ಆಕಾವ. ಇದನ್ನ ಯಾವಾಗ ಬಳಸ್ತೀವಿ ಅಂದ್ರಿ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಏನಾಕತಿ, ಒಂದು ಇದೇ ಹೇಳಿ, ನೀವು ಟ್ರಿಪ್ ಹೋಗೋದು ಪ್ಲಾನ್ ಹಾಕಿರ್ತೀರಿ. ಪ್ಲಾನ್ ಹಾಕಿದಾಗ ಅವ್ನಿಗೆ ಏನ್ ಹೇಳ್ರಿ ನೀವು? ಈ ಟೈಮ್ಗೆ ಗಾಡಿ ಬರ್ತತಿ, ನೀವು ಅವಾಗ ರೆಡಿ ಇರಂತ ಹೇಳಿ. ಅವ ಇಲ್ಲತ್ತಮ್ಮ, ನಾವು ಒಂದ್ ಜರ ತಡ ಆಕತಿ ದೋಸ್ತ, ಇನ್ನೂ ನೀ 6 ಗಂಟೆಗೆ ಹೇರ್ತೀವ ಸರ, ಇಲ್ಲ 8 ಗಂಟೆಗೆ ಅಂದ್ರೆ ನಾ ರೆಡಿ ಹಾಕೋಣಂತ. ಅವಾಗ ನೀವೇಂತಾರೆ? ನೀ ಬರ್ಗುಡ್ದ ನಾವು ಹೋಗಿ ಮುಟ್ಟಿರ್ತೀವಳ ಅಂದ್ರೆ ಗಾಡಿ ತಗೊಂಡು ಹೋಗಿರ್ತೀರಿ ಅಂತ. ಕಂಪ್ಲೀಟ್ ಆಗೈತದ. ಈಗ ಫ್ಯೂಚರ್ದಾಗ ಆಗ್ಲಾರ್ದ ಕ್ರಿಯೆಯನ್ನ ಮುಗ್ದೈತೆ ಅಂತ ಹೇಳುವಾಗ ಪೂರ್ಣ ಭವಿಷ್ಯತ್ ಕಾಲವನ್ನು ಬಳಸ್ತೇವೆ. ಪೂರ್ಣ ಭವಿಷ್ಯತ್ ಕಾಲವನ್ನ ಬಳಸ್ತೀವಿ. ಪೂರ್ಣ ಭವಿಷ್ಯತ್ ಕಾಲ ಸೂತ್ರ ಏನ್ ಹೇಳ್ತದ? ಫಾರ್ಮುಲಾ ಏನ್ ಹೇಳ್ತದ? ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ ಬಿ, ವಿಲ್ ಪ್ಲಸ್
ಆದ ನಂತರ ಹ್ಯಾವ್ ಪ್ಲಸ್ ಕಂಪಲ್ಸರಿ ಹ್ಯಾವ ಹ್ಯಾಸ ಹ್ಯಾಡ ಬಂದ್ರ ವರ್ಬ್ ಎಷ್ಟನೇ ಫಾರ್ಮ್ದಾಗ ಇರ್ತೈತ್ರಿ? 3ನೇ ಫಾರ್ಮ್ದಾಗ ಇರ್ತೈತಿ. ವರ್ಬ್ 3 ಪ್ಲಸ್ ಆಬ್ಜೆಕ್ಟ್. ಕಲಾಸ್. ಶಾಲೆಯಲ್ಲಿ ಹಚ್ಬೇಕು ಅನ್ನೋದು ಗೊತ್ತೈತ್ರಿ, ಮುಂಜಾನೆ ಬರೆದ್ಬಿಡ್ನು. ಐ ಶಾಲ್ ಹ್ಯಾವ್ gone to school. We will have gone to school. You will have gone to school. You will have gone to school. He will have gone to school. She will have gone to school. It will have gone to school. They will have gone to school. ಕನ್ನಡದ ಬರ್ರಿ. ನಾನು ಶಾಲೆಗೆ ಫಸ್ಟ್ ಏನೈತ್ರಿ? ಹೋಗುವೆನು. ಎರಡನೇದು ಹೋಗುತ್ತಿರುವೆನು. ಮೂರನೇದು ಹೋಗಿರುವೆನು. ಹೋಗಿರುವೆನು. ನಾನು ಶಾಲೆಗೆ ಹೋಗಿರುವೆನು. ನಾವು ಶಾಲೆಗೆ ಹೋಗಿರುವೆವು. ನೀನು ಶಾಲೆಗೆ ಹೋಗಿರುವಿ. ನೀವು ಶಾಲೆಗೆ ಹೋಗಿರುವಿರಿ. ಅವನು ಶಾಲೆಗೆ ಹೋಗಿರುವನು. ಅವಳು ಶಾಲೆಗೆ ಹೋಗಿರುವಳು. ಅದು ಶಾಲೆಗೆ ಹೋಗಿರುವುದು. ಅವರು ಶಾಲೆಗೆ ಹೋಗಿರುವರು. ಇಲ್ಲಿ ನೋಡ್ರಿ, ಇಲ್ಲೂ ಏನದವ್ರಿ? 2 ಅದಾವ. ಏನ? ಹೆಲ್ಪಿಂಗ್ ವರ್ಬ. ಪೈಲಾದಾದ ನಂತರ ನಾಟ್ ಹಚ್ಬೇಕು. ಐ ಶಾಲ್ ನಾಟ್ ಹ್ಯಾವ್ gone to school. We will not have gone to school. Same. He will not have gone to school. He will not have gone to school. She will not have gone to school. It will not have gone to school. They will not have gone to school. ನಾನು ಶಾಲೆಗೆ ಹೋಗಿರುವೆನು ಐತ್ರಲ್ಲ, ಇದ ಹೋಗಿರುವುದಿಲ್ಲ. ಕಲಾಸ್. ನೆಗೆಟಿವ್ ಆಯ್ತು, ಪಾಸಿಟಿವ್ ಆಯ್ತು. ಇಂಟ್ರಾಗೇಟಿವ್ ಅನ್ನ ನಾ ಸೆಪರೇಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ WH ಕ್ವಶನ್ಸ್, SR ನೋ ಕ್ವಶನ್ಸ್, ಕ್ವಶನ್ ಟ್ಯಾಗ್ 3 ನಮೂನಿ ಬರ್ತಾವ್ರಿ. ಯಾವ ಕಾಲದ ವಾಕ್ಯಗಳನ್ನ ಕ್ವಶನ್ ಟ್ಯಾಗ್ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ಬೇಕಾಕತಿ. SR ನೋ ಕ್ವಶನ್ ಹೆಂಗ್ ಆಕತಿ ಅನ್ನೋದು ಹೇಳ್ಬೇಕಾಕತಿ. ಇಲ್ಲಿ ಹೇಳ್ಕೊತ ಹೊಂಟಿದ್ರೆ ಕಾಲಗಳು ಮುಗಿಯಂಗಿಲ್ರಿ, ಅದ ಲೆಂತ್ ಹೆಚ್ಚಾಕತಿ. ಸೊ ಇಲ್ಲಿಗೆ ನಮ್ಮ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮುಗಿತ್ರಿ. ಅಂದ್ರ ಫ್ಯೂಚರ್ ಟೆನ್ಸ್ ಗಳಿಗೆ ಇರ್ತಕ್ಕಂಥ 3 ಪ್ರಕಾರದ ವಾಕ್ಯಗಳೇನದು ಮುಗುದು. ಇನ್ನೇನಾಕತ್ರಿ? 4ನೇದು ಯಾವುದು? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸ್ತೀವಿ? ಇದು ಪಕ್ಕ ಆಲ್ಮೋಸ್ಟ್ ನಮಗೆ ಹೆಚ್ಚು ಯೂಸ್ ಆಗಂಗಿಲ್ಲ. ಇದಕ್ಕರೆ ಏನ್ ಹೇಳ್ರಿ? ಪಕ್ಕ ತಿರ್ಕೊಂಡು ಕನಸದ್ದಾಗದ. ಯಾಕೆ ಹೇಳ್ರಿ? ಹೆಚ್ಚಿದ ಯೂಸ್ ಯಾವಾಗಪ್ಪ ಅಂತಂದ್ರ, ನಮ್ ಫ್ಯೂಚರ್ ಪ್ಲಾನ್ ಹಾಕ್ತಿರ್ತೀವ್ರಲ್ಲ, ಯಾವ್ದಾರ ಒಂದು ಜಾಗ ತಗೋತೀವಿ. ಜಾಗ ತಗೊಂಡ್ ಮನಿ ಕಟ್ತೀವಿ. ಮನಿ ಕಟ್ಟಿ ಆರಾಮ್ ಇರ್ತೀವಿ ನೋಡ್ ದೋಸ್ತು. ಒಂದು 10-15 ವರ್ಷ, 10-15 ವರ್ಷದ ಪ್ರೊಸೆಸ್ ಇರೋದು. ಹೇಳ ನಿಮ್ಗೆ ಏನ? ಯಾವಾಗೂ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಪ್ಪಾ ಅಂತಾರ? ಪ್ರೊಸೆಸ್ ಬಗ್ಗೆ ಮಾತಾಡ್ತೈತಿ, ಅಂದ್ರೆ ಪ್ರಕ್ರಿಯೆ ಬಗ್ಗೆ ಮಾತಾಡ್ತೈತಿ. ಇವು ಉಳ್ಕಿದ್ವೆಲ್ಲ ಕ್ರಿಯೆ ಬಗ್ಗೆ ಹೇಳ್ರ, ಅದು ಮಾತ್ರ ಎದ್ರ ಬಗ್ಗೆ ಮಾತಾಡ್ತೈತಿ? ಪ್ರಕ್ರಿಯೆ ಬಗ್ಗೆ ಮಾತಾಡ್ತೈತಿ. ಅಂದ್ರ ಇಲ್ಲಿ ಲೆಂದಿ ಪ್ರೊಸೆಸ್ ಹೆಂಗಪ್ಪ ಅಂತಾರ? ಕ್ರಿಯೆಗಳ ಒಟ್ಟು ಮೊತ್ತವನ್ನ ಕೂಡ್ಸ್ಕೊಂಡು ಒಂದ ಪ್ರೊಸೆಸ್ ಅನ್ನ ಹೇಳೋದ್ ಕೆಲಸ ಯಾವ್ದು ಮಾಡದಪ್ಪ ಅಂತಾರ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳದ್ರಿ. ಇದಕ್ಕೆ ನಾವು ಪೂರ್ಣ ಅಥವಾ ಪೂರ್ಣ ಅಥವಾ ಮುಗಿದ ಮತ್ತು ಮುಂದುವರಿದ ಭವಿಷ್ಯತ್ ಕಾಲ ಅಂತ ಕರಿತೀವಿ ನಾವು. ಇದರ ಸೂತ್ರ ಬರೀನ್ರಿ. ಸಬ್ಜೆಕ್ಟ್ ಐತ್ರಿ, ಶಾಲ್ ಅಥವಾ ವಿಲ್ ಐತ್ರಿ. ಶಾಲೆಯಲ್ಲಿ ಹಚ್ಕೊಂಡು ಓದತ್ತಿ. ಅದಾದ ನಂತರ ಹ್ಯಾವ್ ಬರ್ತತ್ರಿ. ಹ್ಯಾವ್ ಆದ ನಂತರ ಬೀನ್ ಬರ್ತತಿ. ಕಂಪಲ್ಸರಿ ಬೀನ್ ಬರ್ತಪ್ಪ ಅಂತಂದ್ರ ವರ್ಬ ING ಫಾರ್ಮ್ ತಗೊಂಡ್ ಬರ್ತದ ಪ್ಲಸ್ ಸಬ್ಜೆಕ್ಟ್.
ಗೊತ್ತಾತ್ರಿ? ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಸೊ ಸೂತ್ರದ ಪ್ರಕಾರ ನಾವು ಬರೀನ್ರಿ. I shall have been going to school. We will have been going to school. ಇಲ್ಲಿ ಇದನ್ನ ಕನ್ನಡದೊಳಗೆ ಬರೀ ನೋಡ್ರಿ. ನಾನು ಶಾಲೆಗೆ ಹೋಗುತ್ತಾ ಇರುವೆನು. ನಾವು ಶಾಲೆಗೆ ಹೋಗುತ್ತಾ ಇರುವೆವು ಅಂದ್ರೆ ಮುಂದಿನ ಹೇಳಕತ್ತೀವಿ ನಾವು. ಹೋಗುತ್ತಾ ಇರುವೆವು. ನೀನು ಶಾಲೆಗೆ ಹೋಗುತ್ತಾ ಇರುವಿ, ನೀವು ಶಾಲೆಗೆ ಹೋಗುತ್ತಾ ಇರುವಿರಿ. ಅವನು ಶಾಲೆಗೆ ಹೋಗುತ್ತಾ ಇರುವನು, ಅವಳು ಶಾಲೆಗೆ ಹೋಗುತ್ತಾ ಇರುವಳು, ಅದು ಶಾಲೆಗೆ ಹೋಗುತ್ತಾ ಇರುವುದು, ಅವರು ಶಾಲೆಗೆ ಹೋಗುತ್ತಾ ಇರುವರು. ಇದು ನಮ್ಮ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಒಟ್ಟಾರೆಯಾಗಿ ಇಲ್ಲಿಗೆ ಏನಾತ್ರಿ, ನಮ್ಮ ಕಾಲಗಳು ಅಷ್ಟು 12 ಕಾಲಗಳು ಮುಗಿದುರಿ. ನಾಟ್ ಎಲ್ಲಿ ಹಚ್ಬೇಕು ಅನ್ನೋದಂತ ಗೊತ್ತೈತಿ, ಹಚ್ಚ್ರಿ. ಇಲ್ಲಿ ಎಲ್ಲಿ ಹಚ್ಬೇಕು? ವಿಲ್ ಆದ ನಂತರ ಅಥವಾ ಶಾಲ ಆದ ನಂತರ ನಾಟ್ ಹಚ್ತಾರೆ. ಇಲ್ಲಿಗೆ ನಮಗೆ ಎಲ್ಲ ಕಾಲಗಳು ಮುಗಿದುರಿ. ಇನ್ನು ಈ ಕಾಲಗಳದ್ದು ಏನ್ ಮಾಡ್ಬೇಕಪ್ಪ ಅಂತಾರ, ನಮಗ ನೆನಪಿಟ್ಕೊಳ್ಬೇಕಾರೆ ಎಲ್ಲಾ ಫಾರ್ಮುಲಾಸ್ಗಳನ್ನ ಏನ್ ಮಾಡ್ರಿ, ಒಂದ ಚಾರ್ಟ್ನೆ ಹಾಕಿ ಪ್ರಾಕ್ಟೀಸ್ ಮಾಡ್ರಿ. ಮತ್ತೇನ್ ಮಾಡ್ರಿ, ಈಗ 12 ಕಾಲಗಳ ಸೂತ್ರಗಳಂತೂ ಹೆಂಗಿದ್ರು ಗೊತ್ತಾಗ್ಯಾವ. ನಾ ಅದಕ್ಕೆ ಒಂದ ಎಕ್ಸಾಂಪಲ್ ತಗೊಂಡ್ ಹೇಳೇನಿ. ಯಾವುದು? ಒಂದ ವಾಕ್ಯ ಐತಿ, ಅಲ್ಲಿ ಒಂದ ಕ್ರಿಯಾಪದ ಐತಿ, ಅವ ಸಬ್ಜೆಕ್ಟ್ ಅದಾವು, ಅವ ಅಬ್ಜೆಕ್ಟ್ ಅದಾವು. ಯಾಕೆ ಒಂದ ತಗೊಂಡ್ ಏನಪ್ಪಾ ಅಂತಾರ, ಆ ಒಂದು ಸೆಂಟೆನ್ಸ್ ಇಡೀ 12 ಕಾಲಗಳಲ್ಲಿ ಹೆಂಗ ಬದಲಾವಣೆ ಆಕತಿ ಅನ್ನೋದು ನಮಗ ಅರ್ಥ ಆಗ್ಬೇಕು. ಅದಕ್ಕೆ ನೀವೇನ್ ಮಾಡ್ರಪ್ಪ ಅಂತಾರ, ಈ 12 ಕಾಲದ ಫಾರ್ಮುಲಾಗಳನ್ನ ಒಂದು ಚಾರ್ಟ್ ಮಾಡ್ರಿ. ಆ ಚಾರ್ಟ್ ಹಾಕಿ ಎಲ್ಲಾನು ಬಯಾಟ್ ಮಾಡ್ಕೊಡ್ರಿ. ಮೊದಲ ಅರ್ಥ ಮಾಡ್ಕೊಡ್ರಿ. ಅರ್ಥ ಮಾಡ್ಕೊಂಡ ನಂತರ ಬೇರೆ 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 ರೀತಿ ಏನ್ ಮಾಡ್ರಿ, ವಾಕ್ಯಗಳನ್ನ ಬರೀರಿ, ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಒಮ್ಮೆ ಮಾಡಿರಪ್ಪ ಅಂತಾರ ಎಲ್ಲ ಸೆಟ್ ಆಕತ್ರಿ. ಮತ್ತೊಮ್ಮೆ ಮರೆಯಂಗಿಲ್ಲ. ಇದನ್ನ ಬೇಕು ಅಂತಂದ್ರ ಇಲ್ಲ ಸರ್ ಚಾರ್ಟ್ ನೀವು ಒಮ್ಮೆ ಹೆಂಗ್ ಹಾಕೋದು ಅಂತ ಹೇಳ್ರಪ್ಪ ಅಂತಂದ್ರೆ, ನಾವು ಮುಂದಿನ ವಿಡಿಯೋದೊಳಗ ಒಂದ್ 5 ನಿಮಿಷದಾಗ ಚಾರ್ಟ್ ಒಂದು ಹಾಕಿ ತೋರಿಸ್ಬಿಡ್ತೇನ್ರಿ. ಅದ್ರ ಬಳಕ ನೀವು ಹೆಂಗ್ ಬೇಕಾದಂಗ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು, ಅದನ್ನ ರೆಡಿಯಾಗಿ ಇಟ್ಕೊಳ್ಬಹುದು. ಇನ್ನ ನಾವು ಹೆಂಗಿದ್ರು ನಾವು ಏನ್ ಮುಗಿಸಿದ್ವಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ತಕೊಂಡು ಎಲ್ಲಾನು ಮುಗಿಸಿದ್ವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ತಕ್ಕ ಏನು ಟೆನ್ಸಿಗೆ ಕೈ ಹಾಕಂಗಿಲ್ರಿ. ಈ ಟೆನ್ಸ್ಗಳನ್ನ ಅಷ್ಟು ನಮ್ಮ 4 ವಿಡಿಯೋಗಳಲ್ಲಿ ನೋಡ್ರಿ. 4 ವಿಡಿಯೋದೊಳಗೆ ಏನಪ್ಪ, ಈ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಐತಿ. ಇನ್ನು ಮುಂದಿನದಾಗಿ ನಾವು ಏನಾಗೈತಪ್ಪ ಅಂತಂದ್ರ, ನಮ್ಮ ಪ್ರೈಮರಿ ಸ್ಕೂಲ್ ಒಳಗಡೆ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಾಗ್ಲಿ ಇಲ್ಲಿ ಹೆಂಗಾಗತ್ತೆ, ನಂಬರ್ಸ್ ಒಳಗೆ ಸಮಸ್ಯೆ ಭಾಳ ಅದಾವ. ಅಂದ್ರ ಬಹುವಚನ ರೂಪವನ್ನು ಹೆಂಗ್ ಮಾಡ್ಬೇಕು ಅನ್ನೋದ ನಂಬರ್ಸ್ ಒಳಗೆ ಸಮಸ್ಯೆ ಅದಾವ. ಆ ನಂಬರ್ಸ್ಗೆ ಸಂಬಂಧಪಟ್ಟಂತೆ ಒಂದು 6 ರಿಂದ 7 ರೂಲ್ಸ್ ಅದಾವ್ರಿ. ಅದನ್ನ ಮುಂದಿನ ವಿಡಿಯೋದೊಳಗೆ ಒಂದ ವಿಡಿಯೋದಾಗ ನಂಬರ್ಸ್ ಅನ್ನ ಕಂಪ್ಲೀಟ್ ಮಾಡೋಣ. ಆ ನಂಬರ್ಸ್ ಮುಗಿದ ನಂತರ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅನ್ನ ನೋಡಕ್ ಬರ್ತೈತಿ. ಅದಕ್ಕೆ ಮುಂದಿನ ವಿಡಿಯೋದೊಳಗೆ ನಿಮ್ಮೆಲ್ಲರ ಮುಂದೆ ನಂಬರ್ಸ್ ಅನ್ನ ತೆಗೆದುಕೊಂಡು ಬರ್ತೀನಿ. ಹೆಚ್ಚಾಗಿ ಪ್ರೈಮರಿ ವಿದ್ಯಾರ್ಥಿಗಳಿಗೆ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಜೊತೆಗೆ ನಮಗೂ ಬಹಳ ಇಂಪಾರ್ಟೆಂಟ್ ರೀ, ಕಾಂಪಿಟೇಟಿವ್ ಓದೋರಿಗೂ. ಯಾಕಂದ್ರೆ ನಂಬರ್ಸ್ ಅಂದ್ರೆ ಅಟೆಂಡ್ ಚಿಲ್ಲರ್ ತಿಳಿಬೇಡ್ರಿ. ಏಕವಚನ ಬಹುವಚನ ಒಮ್ಮೊಮ್ಮೆ ಎಂತ ಅತಿರಥ ಮಹಾರಥರನ್ನು ಕೂಡ ಫೇಲ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ಅದಾವ. ಅದಕ್ಕೆ ಏನ್ ಮಾಡ್ರಪ್ಪ ಅಂತಾರ, ಮುಂದಿನ ವಿಡಿಯೋದೊಳಗೆ ನಾವು ನಂಬರ್ಸ್ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಹೋಗುತ್ನ್ಯಾಗ ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಶೇರು ಮಾಡೋದು ಮರಿಬೇಡ್ರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ವಿಶ್ವನಾಥ್ ತಿರ್ಗಾರ್ ಮಾಡ್ತಕ್ಕಂಥ ನಮಸ್ಕಾರಗಳು. ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ. ಅಲ್ಲಿವರೆಗೆ ಎಲ್ರಿಗೂ ಗುಡ್ ಬೈ.